ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ನಾವು ಸಾಮಾನ್ಯವಾಗಿ ಹೆಸರುಬೇಳೆ, ಸಬ್ಬಕ್ಕಿ ಮತ್ತು ಶಾವಿಗೆಯಿಂದ ಪಾಯಸ ಮಾಡ್ತಾ ಇರ್ತೀವಿ. ಆದರೆ ಈ ರೀತಿ ಬೂಂದಿ ಪಾಯಸ ಮಾಡೋದು ತುಂಬಾ ಕಡಿಮೆ. ಇದು ತುಂಬ ಸಿಂಪಲ್ಲು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡೋ ಅಂಥ ಪಾಯಸ. ಈ ರೀತಿ ಪಾಯಸ ಮಾಡಿ ಬೂಂದಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಹಾಗಿದ್ರೆ ಈ ರೀತಿಯಾದ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣವಾ. ಸ್ಟವ್ ಹಚ್ಚಿ ಚಿಕ್ಕ ಪ್ಯಾನ್ ಇಟ್ಟು ಗಸಗಸೆ 2 ಸ್ಪೂನು ಹುರ್ಕೊಬೇಕು. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಅದನ್ನು ಒಂದು ಬೌಲ್ಗೆ ಹಾಕ್ಕೊಬೇಕು. ಮತ್ತು ಅದೇ ಪ್ಯಾನ್ಗೆ ಹುರ್ಗಡ್ಲೆ 1 ಸ್ಪೂನ್ ಹಾಕಿ ಅದನ್ನು ಕೆಂಪಗೆ ಹುರ್ಕೊಬೇಕು. ಅದನ್ನು ಸಹ ಒಂದು ಬೌಲ್ಗೆ ಹಾಕಿ ಅದೇ ಪ್ಯಾನ್ಗೆ ದೊಡ್ಡ ಸ್ಪೂನ್ನಲ್ಲಿ 3 ಸ್ಪೂನ್ ಮೀಡಿಯಮ್ ರವೆ ಹಾಕಿ ಅದನ್ನು ಸಹ ನಾವು ಉಪ್ಪಿಟ್ಟು ಹುರ್ಕೋತೀವಲ್ಲ ಆ ರೀತಿ ಕೆಂಪಗೆ ಹುರಿಬೇಕು. ನಾವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರಿಯೋವರೆಗೂ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ನಿಧಾನಕ್ಕೆ ಹುರಿಬೇಕು. ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಈಗ ಮಿಕ್ಸಿ ಜಾರಿಗೆ 4 ಏಲಕ್ಕಿ, ಹುರಿದಿಟ್ಕೊಂಡಿರೋ ಗಸಗಸೆ ಮತ್ತು ಹುರ್ಗಡ್ಲೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಬೇಕು. ಇದಕ್ಕೇನೆ 1 ಚಿಪ್ಪು ಹಸಿ ಕೊಬ್ಬರಿ ಈ ರೀತಿ ತುರ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಈ ರೀತಿ ನುಣ್ಣಗೆ ರುಬ್ಕೊಂಡಾದಮೇಲೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ 1 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಲೋಟ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಬೇಕು. ಬೆಲ್ಲನ ಕುದಿಸೋವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕು. ಒಂದು ವೇಳೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ದರೆ ಅದನ್ನು ಶೋಧಿಸ್ಕೊಬೇಕು, ಇಲ್ಲ ಅಂತಂದರೆ ಪರವಾಗಿಲ್ಲ. ಹಾಗೆಯೇ ನಾವು ಬೆಲ್ಲ ಕರಗಾದ್ಮೇಲೆ ಹುರಿದಿಟ್ಕೊಂಡಿರೋ ರವೆ ಹಾಕಿ ರವೆನ ಬೇಯಿಸ್ಕೊಬೇಕು. ಬೆಲ್ಲ ಕರಗೋವರೆಗೂ 1 ಸ್ಪೂನ್ ತಗೊಂಡು ಕೈ ಆಡಿಸ್ತಾ ಇರಿ, ಬೇಗ ಕರ್ಕೊಂಬಿಡುತ್ತೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಕುದೀತಾ ಇದೆ ನೀರು. ಈಗ ನಾವು ಇದಕ್ಕೆ ಹುರಿದಿರೋ ರವೆನ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಡ್ಬೇಕು. ನಾವು ಬೇಗ ಒಂದೇ ಸಾರಿ ಹಾಕ್ಬಿಟ್ರೆ ಉಂಡೆ ಕಟ್ಟಿಬಿಡುತ್ತೆ, ಅದಕ್ಕೆ ನಿಧಾನಕ್ಕೆ ಹಾಕಿ ತಿರುಗಿಸ್ಕೊಡ್ತಾ ಇರಿ. ಈ ಪಾಯಸಕ್ಕೆ ನಾವು ಕಡಿಮೆ ಸ್ವೀಟ್ ಹಾಕ್ಕೊಬೇಕು, ಏಕೆಂದರೆ ಈ ಪಾಯಸಕ್ಕೆ ನಾವು ಬೂಂದಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಎಗಟಿರುತ್ತೆ. ಅದಕ್ಕೆ ಸ್ವೀಟ್ ಇಷ್ಟಪಡದೇ ಇರೋರು ಬೆಲ್ಲನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇಲ್ಲಿ ಬೆಲ್ಲದಲ್ಲೇನು ಒಂಚೂರು ಗಲೀಜಿರಲಿಲ್ಲ, ಅದಕ್ಕೆ ನಾನು ಶೋಧಿಸ್ಕೊಳ್ಳೋಕ್ಕೇನು ಹೋಗಲಿಲ್ಲ. ರವೆ ಚೆನ್ನಾಗಿ ಬೆಂದಾದ್ಮೇಲೆ ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಬೇಕು. ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ತೀರಾ ನೀರಾದರೂ ಚೆನ್ನಾಗಿರಲ್ಲ. ಇದು ಕುದಿಸಿದ್ರೆ ಗಟ್ಟಿ ಆಗುತ್ತೆ ಮತ್ತು ಆರ್ತಾನೂ ಪಾಯಸ ಗಟ್ಟಿ ಬಂದುಬಿಡುತ್ತೆ. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಶುಭ ಕಾರ್ಯಗಳಿಗೆ ಈ ಪಾಯಸನ ಮಾಡ್ತಾಯಿದ್ರು. ನಾನು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ನಾವು ಯಾವುದೇ ಒಂದು ಸ್ವೀಟ್ ಅಡುಗೆಗಾಗಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ಪಾಯಸ ಕುದಿಯೋವಾಗ ಸ್ವಲ್ಪ ನೋಡ್ಕೊಬೇಕು, ಇಲ್ಲಾಂದರೆ ತಕ್ಷಣ ಉಕ್ಕಿಬಿಡುತ್ತೆ. ತಿರುಗಿಸ್ಕೊಡ್ತಾನೆ ಇರಬೇಕು. ಉಕ್ಕೋ ಟೈಮಲ್ಲಿ ಸ್ಟವ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು 5ರಿಂದ 10 ನಿಮಿಷ ಆಗೋಷ್ಟು ಕುದಿಸ್ಕೊಬೇಕು. 5ರಿಂದ 10 ನಿಮಿಷ ಕುದಿಸಿದಾದ್ಮೇಲೆ ಈ ಪಾತ್ರೆನ ಪಕ್ಕಕ್ಕಿಟ್ಟು ಅದೇ ಸ್ಟವ್ ಮೇಲೆ ಚಿಕ್ಕ ಪ್ಯಾನ್ ಇಟ್ಟು 2 ಸ್ಪೂನು ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಗೋಲ್ಡನ್ ಬ್ರೌನ್ ಆದಮೇಲೆ ದ್ರಾಕ್ಷಿನ ಹಾಕಿ ಅದನ್ನು ಸಹ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ. ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಪಾಯಸಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಬೂಂದಿ ಪಾಯಸ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನಿಮ್ಗೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆ ಟಾಟಾ, ಬೈ ಬೈ.